ನಮಸ್ಕಾರ ಸ್ನೇಹಿತರೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಲಕವಾಟಗಿ ಮತ್ತು ಅಂಕನಾಳ ಗ್ರಾಮಗಳಲ್ಲಿ ಇಂದೊಂದು ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದೆ. ಈ ಗ್ರಾಮಗಳ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಸರಿಯಾದ ಬಸ್ ಸೌಲಭ್ಯವಿಲ್ಲದಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿದಿನ ಹೈಸ್ಕೂಲ್ ಮತ್ತು ಕಾಲೇಜಿಗೆ ತೆರಳುವ ನೂರಾರು ವಿದ್ಯಾರ್ಥಿಗಳು ಬಸ್ ಇಲ್ಲದ ಕಾರಣ 5-7 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಬಸ್ ಇಲ್ಲದಿರುವುದು ಮಕ್ಕಳ ಶಿಕ್ಷಣಕ್ಕೂ ಅವರ ಸುರಕ್ಷತೆಯಿಗೂ ದೊಡ್ಡ ಅಪಾಯವಾಗಿದೆ. ಪಾಲಕರು ಹೇಳುವಂತೆ ಇದು ಕೇವಲ ಸಾರಿಗೆ ಸಮಸ್ಯೆಯಲ್ಲ, ಇದು ನಮ್ಮ ಮಕ್ಕಳ ಶಿಕ್ಷಣ ಹಕ್ಕಿನ ಪ್ರಶ್ನೆ. ಪ್ರತಿಭಟನಾಕಾರರು ಕೆಎಸ್ಆರ್ಟಿಸಿ ಮತ್ತು ತಾಲೂಕು ಆಡಳಿತಕ್ಕೆ ತಕ್ಷಣ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಸ್ ಕೊಡಿ, ಶಿಕ್ಷಣ ಉಳಿಸಿ ಎಂಬ ಘೋಷಣೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂತಹ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿ ಎಂಬ ಆಶಯದೊಂದಿಗೆ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರಿನಲ್ಲಿ ಬಸ್ಸಿನ ಸಮಸ್ಯೆ ಜಾಸ್ತಿ ಐತಿ. ಮತ್ತು ಬೆಳಿಗ್ಗೆ 9 ಗಂಟೆಗೆ ಒಂದು ಬಸ್ ಬೇಕು, ಯಾಕಂದ್ರೆ ನಾವು 7:15ಗೆ ರೆಡಿಯಾಗಿ ಹೋಗೋಕ್ಕಾಗೋದಿಲ್ಲ. ಇವಾಗ ಮೂರು ಸಲ ಆಯಿತು ನಾವು ಡಿಪೋ ಮ್ಯಾನೇಜರ್ಗೆ ಆಯಿತು ಅರ್ಜಿ ಕೊಟ್ಟಿದ್ದೀವಿ, ಯಾರೂ ಇದುವರೆಗೂ ಬಂದಿಲ್ಲ, ಬಸ್ ಕಳಿಸಿಲ್ಲ. ಒಂದು ಸಲ 4 ಸಲ ಬಿಟ್ಟರು, 4 ದಿನ ಬಂದಮೇಲೆ ವಾಪಸ್ ಬಂದಿಲ್ಲ ಬಸ್ಸು. ಇದರಿಂದ ನಮ್ಗೆ ಓದಾಕ ಬರೆಯೋಕೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗೈತಿ. ಒಬ್ಬೊಬ್ರು ಮನ್ಯಾಗ ಕೆಲ್ಸಕ್ಕೆ ಹೋಗಿರ್ತಾರೆ, ಮತ್ತು ದುಡಿಯೋಕ್ಕೂ ಹೋಗಿರ್ತಾರೆ. ಮನೇಲಿ ನಾವೇ ಇರ್ತೀವಿ, ಮತ್ತು ಯಾರು ಇರೋದಿಲ್ಲ. ನಾವು ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿ ನಮ್ಮ ಓದೋದೆಲ್ಲ ಮಾಡಿಕೊಂಡು ಬರೋದ್ರೊಳಗೆ ಟೈಮ್ ಆಗುತ್ತೆ. ಅಷ್ಟೊತ್ತನಷ್ಟೊಳಗೆ ಬಸ್ ಹೋಗುತ್ತಾ, ಮತ್ತು ವಾಪಸ್ ಒಂದೊಂದ್ಸಲ ಊಟ ಮಾಡ್ಲಾರ್ದ ವಾಪಸ್ 4:15ಗೆ ಬಸ್ಸು 4:15 ಬರಬೇಕು. ಅಲ್ಲಿ ಅಲ್ಕಾವಟಿಯಲ್ಲಿ 4:10 ನಿಮಿಷಕ್ಕೆ ಬಂತಪ್ಪ ಅಂತಂದ್ರೆ ಹಿಂದಿನ ಹುಡುಗರು ಬರ್ತಾರಂತಂದ್ರೂ ಹೆಂಗ್ ಬೇಕು ಹಂಗೆ ಮಾತಾಡ್ತಾರ್ರಿ. ಒಂದ್ಸಲ ನಿಂದಿಸ್ರಿ ಅಂತ ಸ್ವಲ್ಪ ನಿಂದಿಸ್ರಿ ಅಂತಂದ್ರೆ ಒಬ್ಬೊಬ್ಬರ ಸಂಬಂಧ ನಿಂದಿರ್ಸ್ಬೇಕಂತ ಮಾತಾಡ್ತಾರ್ರಿ. ಮತ್ತು ಟಿಕೆಟ್ ತಗ್ಸು ಮುಂದಾಗನರಿ ಕರೆಕ್ಟಾಗಿ ನಮ್ಮ ಜೋಡಿ ಮಾತಾಡೋದಿಲ್ರಿ, ಹೆಂಗ್ ಬೇಕು ಹಂಗೆ ಮಾತಾಡ್ತಾರ್ರಿ. ಕಂಡಕ್ಟರ್ ಡ್ರೈವರ್ ಕೂಡ ಹಂಗೆ ಮಾತಾಡ್ತಾರ್ರಿ. ಭಾಳ ದಿನ ಐತ್ರಿ, ಒಂದು 10-12 ವರ್ಷ ಐತ್ರಿ ಬಸ್ ಬಿಟ್ಟಿಲ್ರಿ. ಹುಡುಗ ನಡ್ಕೊಂತ ಹೋಗೈತ್ರಿ. ಡಿಪೋ ಮ್ಯಾನೇಜರ್ಗೂ ಕೊಟ್ಟಿರಿ, 2-3 ದಿನ ಟೈಮ್ ಕೊಡ್ರಿ ಅಂತಾರ್ರಿ. ಟೈಮ್ ಕೊಡ್ರಿ, 1 ವಾರ ಟೈಮ್ ಕೊಟ್ಟಿವ್ರಿ. 1 ವಾರ ಟೈಮ್ ಕೊಟ್ರೆ ಇದುವರೆಗೂ ಯಾರು ಬಂದಿಲ್ಲ ರೀ. ಇಲ್ಲಿವರೆಗೂ ಬಸ್ ಬಿಡ್ತೀವಿ ಅಂತಾನೆ ಹೇಳಿಲ್ರಿ. ಡಿಪೋ ಮ್ಯಾನೇಜರಿಗೆ ರೀ ಏನಾರ ಕಾಲ್ ಮಾಡಿ ಬಸ್ ಬರುತ್ತಾ ಇಲ್ಲ ಅಂತ ಕೇಳಿದ್ವಪ್ಪ ಅಂತಂದ್ರಿ, ಅವ್ರು ಒಟ್ಟ ಕರೆಕ್ಟಾಗಿ ಮಾತಾಡೋದಿಲ್ರಿ. ಬಿಟ್ಟಿವಲ್ಲ, ಹೆಂಗ ಬಿಟ್ಟಿವಿ ಅದಾಯ್ತು ಅಂತಂದು ಈ ಥರ ಮಾತಾಡ್ತಾರೆ. ಕರೆಕ್ಟಾಗಿ ಮಾತಾಡೋದಿಲ್ರಿ. ವಿದ್ಯಾರ್ಥಿಗಳಿಗೆ ರೆಸ್ಪೆಕ್ಟ್ ಕೊಡಲ್ರಿ. ಈ ಲಾಸ್ಟ್ ಹಳ್ಳಿ ಆಗೈತೆ ಅಂತಂದ್ರಿ, ಯಾರು ಲಾಸ್ಟ್ ಹಳ್ಳಿ ಅಂತಂದು ಬಿಟ್ಟಾರ್ರಿ, ಯಾರು ಕೇರ ಮಾಡಲ್ರಿ ಲಾಸ್ಟ್ ಹಳ್ಳಿ ಅಂತಂದು. ನಮ್ಗ್ರಿ ಬೆಳಿಗ್ಗೆ 9 ಗಂಟೆಗೆ ಒಂದು ಬಸ್ ಬೇಕ್ರಿ. ಇದು 7:15 ಬರೋದು ಇರ್ಲಿ ರೀ, 9 ಗಂಟೆಗೆ ಒಂದು ಬಸ್ ಬೇಕ್ರಿ. 4:15 ಬರೋದು, ಅದು 4:15ಗೆ ಬರ್ಬೇಕ್ರಿ. 4:15 ಬರೋದಿಲ್ರಿ, ಅದು 4:10 ನಿಮಿಷ ಹಿಂಗೆ ಬಂದ್ಬಿಡ್ತೈತ್ರಿ. ನಮ್ಗೆ SSLC ಮಕ್ಳಿಗೆ ರೀ ಎಕ್ಸ್ಟ್ರಾ ಕ್ಲಾಸ್ ಹಾಕಿರ್ತಾರೆ. ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ಅವರು ನಿಂದ್ರಿಸೋದಿಲ್ರಿ ಬಸ್ ರೀ. ಈಗ ಒಬ್ರ ಸಂಬಂಧ ಇಬ್ರ ಸಂಬಂಧ ನಿಂದ್ರಿಸ್ಬೇಕಂತೆ ಹೆಂಗ್ ಬೇಕಂಗ ಮಾತಾಡ್ಕೊಂಡ್ರು ಹೋಗ್ಬಿಡ್ತಾರೆ. ಕರೆಕ್ಟಾಗಿ ಮಾತಾಡೋದೇ ಇಲ್ಲ. ನಮ್ಮೂರಿಗೆ ಟೈಮ್ ಟು ಟೈಮ್ ಬಸ್ ಬೇಕ್ರಿ ಇವಾಗ. ಸೊ ಬಸ್ ಬೇಕು ನಮ್ಗೆ. 9 ಗಂಟೆ ಬಸ್ ಬೇಕು. ಹೋಗ್ಬೇಕಾದ್ರೆ ನಡ್ಕಂತ ಏನಾದ್ರು ನೆವ ಹೇಳ್ತಾರ ಅವರು. ನಮ್ಗೆ ಹೆಂಗ್ ಬೇಕು ಹಂಗ ಮಾತಾಡ್ತಾರೆ. ಅವ್ರು ಹೆಂಗ್ ಬೇಕು ಹಂಗ ಬೈತಾರ. ಅಕ್ಕಂಗ್ಯಾರಿಲ್ಲನು ಹಿಂಗನು ಎಲ್ಲ ಬೈತಾರ. ನಮ್ಗೆ ಬೈಸ್ಕೊಂಡನ ಕಪ್ಪಿರ್ತೀವಿ, ಅವ್ರು ಹೆಂಗ್ ಬೇಕು ಹಂಗ ಬೈತಾರ. ನಮ್ಗೆ ಡ್ರೈವರ್ ಟಿಕೆಟ್ ತರೀರಿ ಹೆಂಗ್ ಬೇಕು ಹಂಗ ಬೈತಾರೆ. ಆ 9 ಗಂಟೆ ಬಸ್ಸು ಬೆಳಗ್ಗೆ 9 ಗಂಟೆಗೆ ಸಾಯಂಕಾಲ 4:15 ಬಸ್ ಬೇಕು ನಮ್ಗೆ. ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ರೀ. ಈಗ 4ನೇ ಸಲ ರೀ ಡಿಪ್ಪಕ್ಕೆ ಹೋಗಿ ಒಂದು ತಹಸೀಲ್ ಆಫೀಸ್ ಹೋಗಿ ಕೊಟ್ಟು ಬಂದೀವ್ರಿ, ಒಂದು ಡಿಪ್ಪಕ್ಕೆ ಹೋಗಿ ಕೊಟ್ಟು ಬಂದೀವ್ರಿ. 4ನೇ ಸಲಕ ಬಸ್ ಇದಾಗಿದ್ರಿ. ಮಕ್ಕಳು ಏನ್ರಿ ಅಲ್ಲೇ ಬಂದು ಇದು ಮಾಡ್ತಾರೆ. ಒಂದ್ಸಲ 3 ಗಂಟೆಗೆ ಬರ್ತಾರೆ. ನಾನೇ ಇಲ್ಲ ಎಷ್ಟು ಸಲ ತಬ್ಬೇಕಿನ ಏನು ಮಾಡ್ಕೊಂತ ಮಾಡ್ಕೊ ಹೋಗಂತಾರ್ರಿ ಡ್ರೈವರ್ ಕಂಡಕ್ಟರ್. ಒಂದ್ಸಲ ಅಂದಿಂದ ಹೋಗಿ ತೊಂಡೆ ಕ್ರಾಸಿದ್ದ ವಾಪಸ್ ಬಂದು ಕರ್ಕೊಂಡು ಹೋದ್ರಿ. ಮಕ್ಳಿಗೆ ಬೇಕಿಲ್ರಿ, ಇಲ್ಲೇ ನಾನೇ 2 ಸಲ ಏನು ಮಾಡ್ಕೊಂತ ಮಾಡ್ಕೊ ಹೋಗಂತಾರ್ರಿ. ಅಂದ್ಮಕ್ಕ ಒಂದ್ಸಲ ಬಂದ್ರು ಒಂದೆಲ್ಲ ಇಲ್ಲ ರೀ. ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಹಬ್ಬಕ್ಕೆ ಹೋಗ್ಯಾರ, ಉಣಿಗೆ ಹೋಗ್ಯಾರ, ಬಸ್ ಕೆಟ್ಟೈತಮ್ಮ ಎಲ್ಲಿದ್ದ ಕಳ್ಸಮ್ಮಂತ ಹೇಳ್ತಾರ್ರಿ. ಬೇಕಿಲ್ರಿ ಮಕ್ಕಳಿಗೆ 8 ಕಿಲೋಮೀಟರ್ ನಡಿಬೇಕ್ರಿ. ಅಂಕನಾಳಿದ್ದ ಅಲ್ಕೋಟಿಗೆ ತನ ನಡಿಬೇಕ್ರಿ. ಅಲ್ಲೇ ಎಲ್ಲ ಜಂಗಲ್ ಇದ್ದಂಗೆ ಐತೆ. ಅವ್ರ ಮಕ್ಳಿಗೆ ಹಿಂಗೆ ಆದ್ರೆ ಸುಮ್ಮನೆ ಇರ್ತಾರನ್ರಿ? ಅವ್ರ ಮಕ್ಕಳು MLA ಅವರು ಇವ್ರು ಡಿಪ್ಪದಾರಿ, ಅವ್ರ ಮಕ್ಳು ಹಿಂಗ ನಡ್ಕಂತ ಅವ್ರು ಸುಮ್ಮನೆ ಇರ್ತಾರೆ. ಏನ್ ನಡೆದಿಲ್ಲನ್ರಿ ಅವರು? ನಾವು 4ನೇ ಸಲ ರೀ, 4ನೇ ಸಲಕ್ಕ ಸ್ಟ್ರೈಕ್ ಹಾಕಿದ್ರಿ, ಬಸ್ ಸ್ಟಾಪ್ ಹಾಕಿದ್ರಿ. ಬೆಳಿಗ್ಗೆ 5 ಗಂಟೆಗೆ ಬಂದು ಯಾವುದು ಇದು ಇಲ್ಲ ರೀ. ಬೆಳಿಗ್ಗೆ ಮಕ್ಕಳು ಊಟ ಗಿಡವು ಮಾಡಿಲ್ರಿ. ಈಗ ಊಟ ಮಾಡ್ಲಾರ ಬಂದು ಕುಂತು ಅದಕ್ಕೆ ನಾವು ಎಲ್ಲರೂ ಬರತನ ಬಸ್ ಬಿಡಾಗಲ್ರಿ. ಡಿಪೋ ಮ್ಯಾನೇಜರ್ ಬರ್ಬೇಕ್ರಿ, MLA ಅವ್ರು ಬರತನ ಬಸ್ ಮಾತ್ರ ಬಿಡಾಗಲ್ರಿ. ನಾವು ಅಲ್ಲಿವರೆಗೆ ನಮ್ಮ ಹೋರಾಟ ನಿಂದ್ರಸಾಗಲ್ರಿ. ಅವ್ ಮಕ್ಕಳಿಗೆ ಏನಕ್ಕೇನಾರ ಜವಾಬ್ದಾರಿ ಆದ್ರೆ ಇವಾಗ ಸಾಲಿ ಬಿಟ್ಟು ಸುಂಟಾರಿ. ಏನಕ್ಕೇನಾರ ಆದ್ರೆ ಜವಾಬ್ದಾರಿ ಅವ್ರಿಗೆ ಸಂಬಂಧ ನೋಡ್ರಿ.
ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಹಾಗೂ ಕೊನೆಯ ಗ್ರಾಮಗಳಾದಂಥ ಅಂಕನಾಳ್, ಉಪ್ನಾಳ್, ಅಲ್ಕವಟಗಿ, ತೊಂಡಾಳ ಈ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಯಾವುದೇ ಬಸ್ ಸ್ಪೆಷಾಲಿಟಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಶಾಸಕರಿಗೆ ಹಾಗೂ ಅಲ್ಲಿನ KSRTC ಘಟಕಕ್ಕೂ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಅದೇ ಕಾರಣಕ್ಕಾಗಿ ಮಕ್ಕಳು ಇವತ್ತು ಹೋರಾಟಕ್ಕೆ ಕೂತಿದ್ದಾರೆ. ಮಕ್ಕಳು ಬೆಳಗ್ಗೆಯಿಂದ ಯಾವುದೇ ಉಪಹಾರವನ್ನು ಸೇವಿಸಿಲ್ಲ ಹಾಗೂ ನೀರು ಕೂಡ ಕುಡಿದಿಲ್ಲ. ನಮ್ಮ ಲಿಂಗಸೂರು ತಾಲೂಕಿನ ಶಾಸಕರಾದಂಥ D. ವಜ್ಜಲ್ ಮಾನಪ್ಪ ಅವರ ಆಗಮನ ಆಗುವವರೆಗೂ ಮಕ್ಕಳು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಯಾವುದೇ ಹೆಚ್ಚು ಕಡಿಮೆ ಆದರೂ ಕೂಡ ಏನಾದರೂ ಅವರ ಆರೋಗ್ಯದಲ್ಲಿ ಏರ್ಪಾರು ಆದರೂ ಇದಕ್ಕೆ ಹೊಣೆ ನಮ್ಮ ಶಾಸಕರು ಹಾಗೂ KSRTC ಲಿಂಗಸೂರು ಘಟಕದ ಕಂಟ್ರೋಲ್ ಆಫೀಸರು ಹಾಗೂ DC ಅವರು. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡು ಈ ಕೆಲಸವನ್ನು ಪರಿಹರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆದಷ್ಟು ಬೇಗ ಆಗಮನ ಆಗಬೇಕಂತ ನನ್ನ ಕಡೆಯಿಂದ ವಿನಂತಿ. DS ವಜ್ಜಲ್ ಮಾನಪ್ಪ ಅವರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ.